ಯಾರೆಲ್ಲ ವೈಟ್ ಕಲರ್ ಕಾರ್ ಮಡಗಿದಿರೋ ಈ ವಿಡಿಯೋ ನೋಡಿ. ಪೂಜಾರಿ ಮಾಡಿರೋ ಕೆಲಸಕ್ಕೆ ನಮಗೆ ಪ್ರಾಬ್ಲಮ್ ಆಗೈತಿಲ್ಲ. ಇಲ್ಲಿ ಹೊಸ ಕಾರ್ ಹೆಂಗೆ ನಾಮ ಬರ್ತಾರೆ, ನಾಮ ಬರ್ದಿದ್ದಕ್ಕೆ ವಾಟರ್ ವಾಶ್ ಮಾಡಿಸೋದು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ದೇವಸ್ಥಾನದಲ್ಲಿ ಪೂಜಾರಿ ಮಾಡಿರೋ ಮಿಸ್ಟೇಕಿಂದ ಈ ಅಣ್ಣನಿಗೆ ತುಂಬ ಬೇಜಾರಾಗಿದೆ ಫ್ರೆಂಡ್ಸ್. ನೋಡಿ, ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ನಾಮ ಎಲ್ಲ ಹಚ್ತಾರಲ್ಲ, ಅದು ತುಂಬ ಆ್ಯಸಿಡ್ ಆಗಿರುತ್ತೆ. ವಿಭೂತಿ ಮೇಲೆ ಕುಂಕುಮ ಇಡಿಸಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅಣ್ಣ ತುಂಬ ತಲೆ ಕೆಡಿಸ್ಕೊಂಬಿಟ್ಟು ಕಾರ್ ಬಾನೆಟೇ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ನಾನು ಅವಾಗ ಹೇಳಿದೆ ಅಣ್ಣನಿಗೆ, ಅಣ್ಣ ಈ ಮಾರ್ಕ್ನ ನಾನು ತಕ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ ಅಂತ. ಫಸ್ಟು ಸ್ಯಾಂಡ್ ಪೇಪರಲ್ಲೆಲ್ಲ ರಬ್ ಮಾಡ್ಕೊಂಡ್ವು, ಅದಾಗ್ತಿದ್ದಂಗೆ ರಬ್ಬಿಂಗ್ ಮಾಡ್ತಾಯಿದ್ವು. ರಬ್ಬಿಂಗ್ ಮಾಡಬೇಕಾದ್ರೆ ಅಣ್ಣನ ಮಕ್ಕದಲ್ಲಿ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಅವರು ಖುಷಿಯಿಂದ ನೋಡ್ತಾ ಇದ್ದರು. ಎಲ್ಲಾದರೂ ಹೋಗಿ ಬನ್ನಿ ಅಣ್ಣ ಮಾಡಿರ್ತೀನಿ ಅಂದರು, ಕೇಳಲಿಲ್ಲ, ಮುಂದೆನೇ ನಿಂತ್ಕೊಂಡು ನೋಡ್ತಾಯಿದ್ರು. ಎಲ್ಲ ರಬ್ಬಿಂಗ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ವ್ಯಾಕ್ಸ್ ಅಪ್ಲೈ ಮಾಡ್ತಾಯಿದ್ದೀವಿ. ವ್ಯಾಕ್ಸ್ ಹಾಕ್ಬೇಕಾದ್ರೆ ಅಣ್ಣಂಗೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಹೆಂಗೋ ನನ್ನ ಗಾಡಿ ಸರಿ ಆಯ್ತಲ್ಲಪ್ಪ ಅಂತ ಅವ್ರ ಮನಸ್ಸಲ್ಲಿ ಅದೇ ಫೀಲ್ ಇತ್ತು. ಎಲ್ಲೂ ಹೋಗಲೇ ಇಲ್ಲ ಹೊಸ ಕಾರು ಅಂತ ಮುಂದೆನೇ ನಿಂತ್ಕೊಂಡು ನೋಡ್ತಾನೇ ಇದ್ದರು. ನಾವು ಹೋಗಲಿ ಬಿಡಿ ಅಣ್ಣ ಮಾಡಿಕೊಡ್ತೀವಿ ಅಂತ ಮಾಡಿಕೊಟ್ವು. ಫೈನಲಾಗಿ ಎಲ್ಲ ಮುಗಿದ್ಮೇಲೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂತು. ಫಿನಿಶಿಂಗ್ ಬಂದಾದಮೇಲೆ ಅಣ್ಣನ ಮುಖದಲ್ಲಿ ನಗುನೋ ನಗು. ಆ ನಗು ನೋಡ್ತಾಯಿದ್ರೆ ನಮಗೆ ಒಂಥರ ನಗು.